ಇದು 19 ಕಿಲೋಮೀಟರ್ ರೋಡು 7,610 ಕೋಟಿ ರೂಪಾಯಿ ಈಗ ಖರ್ಚಾಗಿದೆ. 31ನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ. ಪಾಪ ನಮ್ಮ MP ಇನ್ನ ಹುಡುಗ ಇನ್ನ ಅನುಭವ ಇಲ್ಲ, ಅರ್ಜೆಂಟ್ ಅಂತ ಹೇಳ್ತಿದ್ದ. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡಬೇಕಂತವ್ರು 31ನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವಿವತ್ತು 4ನೇ ತಾರೀಕು 5ನೇ ತಾರೀಕಲ್ಲಿ ನಾವಿದ್ದೀವಿ. ಪ್ರೈಮ್ ಮಿನಿಸ್ಟರ್ 10ನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ. ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಮಾಡೋಕ್ಕಾಗಲ್ಲ. ಈಗ 3 ರೈಲು ಮಾತ್ರ ಬಂದಿದೆ. ಇನ್ನೊಂದು 10ನೇ ತಾರೀಕು ಬರ್ತದೆ. ಅದನ್ನ ರೆಡಿ ಮಾಡೋದಕ್ಕೆ 1 ವಾರ ಬೇಕಾಗ್ತದೆ. ಈಗ 3 ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತಿದ್ವಿ. ಇದು ಎಲೆಕ್ಟ್ರಾನಿಕ್ ಸಿಟಿಗೆ, ಹೊಸ ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು. ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು ನಮ್ಮ BDA ಚೇರ್ಮನ್ ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAs ಬರಕ್ಕೆ ಹೇಳಿದ್ದೀನಿ. ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ಇದು ನಮ್ದ್ರಿ, ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಟೈಮ್ ಕೊಡ್ಬೇಕಾಯ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬಂದಿದ್ದೀವಿ. ಏನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟ್ 50% ಪಾರ್ಟ್ನರು. ಅವರು ಚೇರ್ಮನ್, ನಾವು MD ಇಬ್ರು ಸೇರಿ ಮಾಡ್ತಾ ಇದ್ದೀವಿ. ಯಾರಿಗೂ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ. ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ, ಇದರಿಂದ ಯಾರಿಗೂ ಏನು ಬರೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ನಮ್ಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡ್ತಾ ಇದ್ದೀವಿ. 3 ಟ್ರೈನ್ ಅಲ್ಲಮ್ಮ, ನಾವು ಕೆಲವು ಕಾರಣಾಂತರದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾ ಇಂದೆಲ್ಲ ತಗೊಂಡಿದ್ದು ಅದೆಲ್ಲ ಬಹಳ ಇಶ್ಯೂಸ್ ಇದೆ. ಈಗ ಇಟಾನಗರು, ಕಲ್ಕಟ್ಟ ಅದೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾರೆ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ. ತಾವು ಹೇಳಿದ್ರಿ ಇನ್ ಮುಂದೆ ಮೆಟ್ರೋ ಲೈನ್ ಆರಂಭ ಆದ್ರೆ ಡಬಲ್ ಡೆಕ್ಕರ್ ಆಗ್ಬೇಕು ಅನ್ನೋಂಥದ್ದು ತಾವು ಅಂತ ಹೇಳಿದ್ರಿ. ಹೌದು, ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡೆಕ್ಕರ್ ಹಾಕಿ ಮಾಡ್ತೀವಿ. ಯಾಕೆಂತಂದ್ರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ. ನಾವು ಬಿಲ್ಡಿಂಗ್ ನಾವು ಹೊರದಾಕಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ ಇಬ್ರು ಬೇರೆ ಮಾಡಬೇಕು ಅಂತ ಹೇಳಿದೀವಿ. ಸ್ವಲ್ಪ ಫೈನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಇದೆ. ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು MPಗಳು, ಅವರೆಲ್ಲ ಸ್ವಲ್ಪ ದುಡ್ಡು ಕೊಡ್ಸಿರಿ. ಫಸ್ಟ್ ದುಡ್ಡು ಕೊಡ್ಸಿದ್ರೆ ಬೆಂಗಳೂರು ಬಹಳ ಒಳ್ಳೇದು. ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ. ಬರೀ ಏನಾದ್ರು ತಪ್ಪು ಕಂಡಿದೆ ನೋಡ್ತಾರೆ. ಅದಾನಿ ಮತ್ತು ಟಾಟಾ ಗ್ರೂಪ್ ಅವರು ಕೂಡ ಭಾಗವಹಿಸ್ತಾರೆ. ಯಾರು ಬೇಕಾದ್ರೆ ನೀವು ಭಾಗವಹಿಸಿ. IT-BT ಕಂಪನಿಗಳು ಟ್ರಾಫಿಕ್ ಕಡಿಮೆ ಆಗೋದಕ್ಕೆ BMTC AC ಬಸ್ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸಾರ್ವಜನಿಕ ಬಸ್ ಬಳಕೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಈಗ ಸದ್ಯಕ್ಕೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ. ಇನ್ನ ಹೊಸ ಟ್ರೈನ್ ಬಂದ್ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನ 4-5 ಟ್ರೈನ್ ಬಂದ್ಮೇಲೆ 10 ನಿಮಿಷಕ್ಕೂ ಮಾಡ್ತೀವಿ. ಬಸ್ಗಳು ಸಮಸ್ಯೆ ಇದೆ ಅನ್ನೋದು ಸರ್. BMTC ಫೀಡರ್ ಬಸ್ಗಳನ್ನ ಹಾಕಿದ್ದಾರೆ ಮೆಟ್ರೋ ಸ್ಟೇಷನ್ ಕಡೆಗೆ ಕನೆಕ್ಟ್ ಮಾಡಕ್ಕೆ. ಆದ್ರೆ ಸಾಕಷ್ಟು ಕಡೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ನೀವು ಹೇಳೋದನ್ನ ನಾನು ಗಮನಿಸಿ ಚೆಕ್ ಮಾಡ್ತೀನಿ ಸರ್. ಈಗ ಮೆಟ್ರೋ ಇಷ್ಟೆಲ್ಲ ಕನೆಕ್ಟಿವಿಟಿ ಕೂಡ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಮ್ಮಿನೇ ಆಗಿಲ್ಲ. ಶಾಶ್ವತ ಪರಿಹಾರ ಕೊಡಿಸಲು ಏನ್ ಮಾಡ್ತೀರಿ? ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಬರ್ತಾ ಇದ್ದೀರಾ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಈಗ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ. ನೀರು ಬಸ್ಗಳು ಸಿಗಿದೆ, ಕಾವೇರಿ ನೀರು ಎಲ್ಲ ಒಳ್ಳೆ ಸಂಸ್ಥೆಗಳಿದೆ. ನೀವೇ ಬಹಳ ಖುಷಿಯಾಗಿ ಬೆಂಗಳೂರು ಬಿಟ್ಟು ಅನುಭವ ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಟೂ ಟೈರ್ ಸಿಟಿ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಇದೆ. ಸರ್, ಬೆಂಗಳೂರಿನ ರಸ್ತೆಗಳು ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರು ಸಾಲದು, ಅಷ್ಟು ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತಿದ್ದೀವಿ. ಸರ್, ಅಧಿಕಾರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ರೋಡ್ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ. ಖಂಡಿತ ಯಾವ್ದೇ ಟೆಂಡರ್ ಕರೆದಿದ್ದೀವಿ.
ಕೆಲಸದೀವಿ, ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ. ಡೆಡ್ಲೈನ್ ಸರ್ ರೋಡ್ಗಳ ಕಾಮಗಾರಿ ಪೂರ್ಣಗೊಳಿಸಿ. ಆಯ್ತು ಇರಪ್ಪ ಫಸ್ಟ್. ಬಿ ಖಾತೆಗಳು ಎ ಖಾತೆ ಮಾಡ್ತಾ ಇದ್ದಾರೆ ಸರ್. ಅದು ಒಳ್ಳೆ ಜನರಿಗೆ ಒಳ್ಳೆ ನ್ಯೂಸ್ ಬೆಂಗಳೂರಿಗೆ. ಅದೆಷ್ಟು ದರ ಹೆಂಗೆ ಸರ್? ಅದು ಮಾರ್ಗಸೂಚಿ ತರ 5% 3-4 ದಿನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.